ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ರಾಹುಲ್ ಗಾಂಧಿ ಅಂಗಳಕ್ಕೆ ಈ ಬಣದಾಟದ ಚೆಂಡನ್ನ ಕೊಂಡೊಯ್ಯೋ ಪ್ಲಾನ್ ಇದೆ. ದೆಹಲಿಗೆ ಪುಟಿಯುವಂತ ಸಾಧ್ಯತೆ ಇದೆ ಈ ಚೆಂಡು. ನವೆಂಬರ್ 28ಕ್ಕೆ ರಾಹುಲ್ ಗಾಂಧಿ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ವಿದೇಶ ಪ್ರವಾಸದಲ್ಲಿದ್ದಾರೆ. ಇದೀಗ 28ನೇ ತಾರೀಕು ವಾಪಸ್ ಆಗ್ತಾ ಇದ್ದಾರೆ ಭಾರತಕ್ಕೆ. ರಾಹುಲ್ ಆಗಮಿಸ್ತಾ ಇದ್ದಂತೆ ಮಾತುಕತೆ ನಡೆಸುವಂತ ಸಾಧ್ಯತೆಗಳಿದೆ. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳಿದೆ. ಆ ಕೆಪಾಸಿಟಿ ಇಲ್ಲಿ ಖರ್ಗೆ ಅವರು ಒಬ್ಬರೇ ನಿಂತು ಆ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಸಾಧ್ಯ. ಹಾಗಾಗಿ ರಾಹುಲ್ ಗಾಂಧಿ ಬರೋವರೆಗೂ ಕಾಯ್ಬೇಕು, ಅವ್ರ ಜೊತೆಗೆ ಚರ್ಚೆ ಮಾಡಬೇಕು, ಆ ನಂತರದಲ್ಲಿ ನಿರ್ಧಾರ ಸಾಧ್ಯ. ವಿದೇಶದಿಂದ ರಾಹುಲ್ ಬರೋದಕ್ಕೇನೆ ಡಿಕೆ ಬಣ ಕಾಯ್ತಾ ಇದೆ. ರಾಹುಲ್ ಗಾಂಧಿ ಬರ್ತಾ ಇದ್ದ ಹಾಗೆ ದೆಹಲಿಗೆ ರಾಜ್ಯ ನಾಯಕರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಅವ್ರನ್ನ ಭೇಟಿ ಆಗೋದಕ್ಕೆ ಸಮಯ ಕೇಳುವಂತ ಅನಿವಾರ್ಯತೆ ಕೂಡ ಡಿಸಿಎಂ ಡಿಕೆಶಿ ಬಣಕ್ಕಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ಭೇಟಿಗೆ ಡಿಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಆಗ್ಲೇ ಹೇಳಿದಾಗೆ ಇದುವರೆಗೂ ಕೂಡ ಮಾಧ್ಯಮದ ಎದುರು ಹೇಳಿಕೆಗೆ ಮಾತ್ರನೇ ಸೀಮಿತವಾಗಿದ್ದಂತ ಎರಡು ಬಣ ಬಡಿದಾಟ ಅಥವಾ ಎರಡು ಬಣದ ನಾಯಕರುಗಳ ಹೇಳಿಕೆ ಇದೀಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಇಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಲೇಬೇಕು, ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗಬೇಕು, ಸೈಲೆಂಟ್ ಆಗಿ ಕೂತ್ರೆ ಆಗೋದಿಲ್ಲ ಅನ್ನೋದಾಗಿ ಅದಕ್ಕೆ ಬೇಕಿರುವಂತಹ ತಯಾರಿಗಳ ಹಂತ ಹಂತವಾಗಿ ನಾವು ಗಮನಿಸ್ತಾ ಇದ್ದೀವಿ. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಆಪ್ತ ಬಣ ದೆಹಲಿಗೆ ಹೋಗಿದ್ದು ಯಾವತ್ತೂ ಕೂಡ ಈ ರೀತಿಯಾದಂತ ಒಂದು ಬೆಳವಣಿಗೆಗಳು ಆಗಿರಲಿಲ್ಲ. ಇದೆಲ್ಲವೂ ಕೂಡ ಆಗ್ತಾ ಇರೋದು ನೋಡಿದ್ರೆ ಹೌದು, ನಮಗ್ ಬೇಕಿರುವಂತ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು, ಅಗತ್ಯ ನಿರ್ಧಾರಗಳನ್ನ ಅಗತ್ಯ ಸಮಯದಲ್ಲಿ ಮಾಡಬೇಕು ಅನ್ನೋ ಸಂದೇಶವನ್ನ ಕೊಟ್ಟಾಗಿದೆ. ಇವತ್ತು ಸಂಜೆ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗುವಂತ ಸಾಧ್ಯತೆ ಇದೆ. ಸದಾಶಿವನಗರ ಖರ್ಗೆ ನಿವಾಸದಲ್ಲಿ ಸಿಎಂ ಹಾಗೆ ಖರ್ಗೆ ಭೇಟಿ ಆಗ್ತಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಖರ್ಗೆ ಹಾಗೆ ಸಿದ್ದರಾಮಯ್ಯ ಭೇಟಿ. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆಯ ಚರ್ಚೆಯಾಗುತ್ತೆ. ಹೈಕಮಾಂಡ್ ತೀರ್ಮಾನದ ಬಗ್ಗೆ ಸುಳಿವು ಕೊಡುವಂತ ಸಾಧ್ಯತೆ ಕೂಡ ಇದೆ. ಏನಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು. ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಇತ್ತ ನಾಯಕತ್ವ ಬದಲಾವಣೆಗೆ ಡಿಸಿಎಂ ಡಿಕೆ ಬಣ ಪಟ್ಟು ಹಿಡಿದಿದೆ. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬಿಟ್ರೆ ಅಲ್ಲಿಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಾಗೆ. ಅಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆನೇ ಬರೋದಿಲ್ಲ. ಅಥವಾ ಒಮ್ಮೆ ಸಂಪುಟ ಪುನರ್ರಚನೆ ಆದ ನಂತರ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿಯೋದು ಇಲ್ಲ, ಅದಷ್ಟು ಸುಲಭದ ಮಾತು ಅಲ್ಲ. ಇದೆಲ್ಲವೂ ಕೂಡ ಡಿಸಿಎಂ ಡಿಕೆ ಗೊತ್ತಿದೆ. ಹಾಗಾಗಿ ಸಂಪುಟ ಪುನರ್ರಚನೆಯ ಮಾತುಗಳಿದೆಯಲ್ಲ, ಚರ್ಚೆ ಇದೆಯಲ್ಲ, ಅದಕ್ಕೊಂದು ಬ್ರೇಕ್ ಹಾಕಬೇಕು. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ನ ನಿರ್ಧಾರ ಏನು, ಅವ್ರ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅದನ್ನು ಕೂಡ ತಿಳಿದುಕೊಳ್ಬೇಕು. ಬಟ್ ಅದ್ಯಾವುದಕ್ಕೂ ಕೂಡ ಖರ್ಗೆಯನ್ನ ಹೊರತಾಗಿ ಬೇರೆ ಯಾವುದೇ ನಾಯಕರಿಲ್ಲ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರ ಬಂದ ನಂತರನೇ ಮುಂದಿನ ಬೆಳವಣಿಗೆಗಳು ಆಗೋದಿದೆ. ಮತ್ತೊಂದು ಕಡೆಯಲ್ಲಿ ಖರ್ಗೆ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರು ದಂಡಾಗಿ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಈಶ್ವರ್ ಖಂಡ್ರೆ ಬಂದಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಹಾಗೆ ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಬಂದಿದ್ದಾರೆ. ಶಾಸಕ ಅಜಯ್ ಸಿಂಗ್ ಕೂಡ ಖರ್ಗೆ ಮನೆಗೆ ಆಗಮಿಸಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿದ್ರು ಮಾಲಿಕಯ್ಯ ಗುತ್ತೇದಾರ್. ಇವತ್ತು ಖರ್ಗೆ ನಿವಾಸಕ್ಕೆ ಬಂದಿದ್ದಾರೆ. ಪ್ರತಿನಿಧಿ ಪ್ರಮೋದ್ ಹಾಗೆ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಇಲ್ಲಿ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಒಬ್ರು ಮನೆಗೊಬ್ರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತ. ಅಫ್ಕೋರ್ಸ್ ಖರ್ಗೆ ಅವರು ಈಗ ರಾಜ್ಯ ಭೇಟಿಯಲ್ಲಿರೋದು ಒಂದ್ ರೀತಿಯಾದಂತಹ ಇವರಿವರದ್ದೇ ಪ್ಲಾನ್ ಗಳನ್ನ ಅವ್ರು ಮುಂದಿಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಏನೇನ್ ಆಗ್ತಾ ಇದೆ ರಾಜ್ಯದಲ್ಲಿ ಖರ್ಗೆ ಭೇಟಿಯ ನಂತರದಲ್ಲಿ ಪ್ರಮೋದ್? ಚೈತ್ರ, ಅಫ್ಕೋರ್ಸ್ ಖರ್ಗೆ ಇರುವಂಥ ಸಂದರ್ಭದಲ್ಲಿ ಇವರ ಈಗಾಗಲೇ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅವರವರು ಭೇಟಿ ಆಗ್ತಾರೆ, ನಾಯಕರು ಭೇಟಿ ಆಗ್ತಾರೆ ಅಂತ. ಬಟ್ ಇದುವರೆಗೆ ಮಾಹಿತಿ ಬರ್ತಾ ಇರುವಂಥ ಪ್ರಕಾರ ಈಗಾಗಲೇ ಯಾವುದೇ ನಾಯಕರು ಅಂದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳಿರಲಿ ಅಥವಾ ಇನ್ನಿತರ ಡಿಸಿಎಂ ಡಿ ಕೆ ಶಿವಕುಮಾರ್ ಇರಲಿ, ಯಾರು ಕೂಡ ಇದುವರೆಗೂ ಅಪಾಯಿಂಟ್ಮೆಂಟನ್ನು ಕೇಳಿಲ್ಲ. ಅಂದರೆ ಖರ್ಗೆ ಅವ್ರ ನಿವಾಸದಿಂದ ಇದುವರೆಗೂ ಅಧಿಕೃತವಾಗಿ ಒಂದು ಟೈಮನ್ನು ಖರ್ಗೆ ಅವ್ರ ಬಳಿ ಕೇಳೋದಾಗಲಿ ಅಥವಾ ಅಫಿಷಿಯಲ್ ಆಗಿ ಟೂರ್ ಪ್ಲಾನಲ್ಲಿ TPಯಲ್ಲಿ ಎಂಟ್ರಿ ಮಾಡೋದಾಗಲಿ ಯಾವುದೇ ರೀತಿ ಅಂತಾಗಿಲ್ಲ. ಈಗ ಏನಿದ್ರೂ ಕೂಡ ಇನ್ನು ನಿನ್ನೆ ರಾತ್ರಿನೇ ಖರ್ಗೆ ಅವರು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಭೇಟಿ ಮಾಡ್ತೀವಿ ಅನ್ನುವಂಥ ಅಂದ ಮಾತ್ರಕ್ಕೆ AICC ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಸುಲಭವಾಗಿ ಸಮಯ ಕೊಟ್ಟಿಲ್ಲ. ಅತ್ತ ದೆಹಲಿಗೆ ಶಾಸಕರು ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ಭೇಟಿಯಾಗಿ, ಅಂದರೆ ಪಾರ್ಕಿಂಗ್ ಲಾಟಲ್ಲೇ ಭೇಟಿಯಾದರೂ ಪೋರ್ಟಿಕೋದಲ್ಲಿ ಭೇಟಿಯಾದರೂ ಬೇರೆ ಪ್ರಶ್ನೆ, ಅವರಿಗೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಟೈಮನ್ನು ಕೊಟ್ಟಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಾರೆ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇದೆ. ಅಧಿಕೃತವಾಗಿ ಇನ್ನೂ ಕೂಡ ಅಂದರೆ
ಖರ್ಗೆ ನಿವಾಸದಿಂದಾಗಲಿ CM ಕಚೇರಿಯಿಂದಾಗಲಿ ಎಲ್ಲೂ ಕೂಡ ಅಧಿಕೃತವಾಗಿ ಇನ್ನೂ ಕೂಡ ಬಂದಿಲ್ಲ. ಅಫ್ಕೋರ್ಸ್ ಒಂದು ಅವಕಾಶ ಇರ್ಬೋದು, ಆದರೆ ಅಷ್ಟು ಮಾತ್ರಕ್ಕೆ ಅಂದರೆ ಅವಕಾಶ ಇದೆ ಅನ್ನುವಂಥ ಮಾತ್ರಕ್ಕೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಕ್ಷಣ ಎಲ್ಲ ನಾಯಕರನ್ನ ಕರೆದು ಒಂದು ಸಭೆಯನ್ನ ಅಧಿಕೃತವಾಗಿ ಅವರಿಗೆ ಇದುವರೆಗೂ ಸಮಯ ನಿಗದಿ ಮಾಡಿರಲಿಲ್ಲ ಅಂತ, ಬಹುಶಃ ಅದೇ ಇಲ್ಲಿವರೆಗೂ ಬಂದಿದೆಯಾ ಅಂತ ಅಸಮಾಧಾನಗಳು ಇನ್ನಷ್ಟು ಭುಗಿಲೇಳೋದಕ್ಕೆ ಇದೇ ಕಾರಣ ಅಂತ. ಈ ಹಿಂದೆ ಏನಾದ್ರೂ ರಾಹುಲ್ ಗಾಂಧಿ DCM DKಶಿ ಇವರ ಭೇಟಿಗಳಾಗಿದ್ದು ಚರ್ಚೆಗಳಾಗಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅನ್ನೋದೊಂದು ಪ್ರಶ್ನೆ ಪ್ರಮೋದ್. ಚೈತ್ರ, ಈಗಾಗಲೇ ಈಗ ಅತ್ತ DK ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಈಗ ಮಾತುಕತೆ ಆಗಿದೆ, ಮಾತುಕತೆಗೆ ಪೂರಕವಾಗಿ ಅಂತ. ಹೈಕಮಾಂಡ್ ಮಾತನಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಳದು ತೂಗಿ ಮಾಡುತ್ತೆ. ಈಗ ಬೇಡಿಕೆ ಇಟ್ಟ ಮಾತ್ರಕ್ಕೆ ಒಂದು ಬಣದ ಪರವಾಗಿ ಅಥವಾ ಒಬ್ಬರ ನಾಯಕರ ಪರವಾಗಿ ತಕ್ಷಣಕ್ಕೆ ಒಂದು ನಿರ್ಧಾರ ಮಾಡೋದಕ್ಕೆ ಆಗಲ್ಲ. ಈ ಕಗ್ಗಂಟು ಅಂತಲ್ಲ, ರಾಜಕೀಯವಾಗಿ ಯಾವುದೇ ಕಗ್ಗಂಟಾಗಿದ್ರು, ಇವನ್ BJP ಪಕ್ಷದಲ್ಲೇ ಇರ್ಬೋದು, ಬೇರೆ ಬೇರೆ ನಾಯಕತ್ವದಲ್ಲೇ ಇರ್ಬೋದು, ಹಿಂದೆ ಯಡಿಯೂರಪ್ಪನವರು ಅಧಿಕಾರ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೊನೆ ದಿನ ತನಕ ರಾಜಭವನಕ್ಕೆ ಹೋಗುವಂಥ ಆ ದಿನ ಬೆಳಗ್ಗೆ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಆ ಸಂದರ್ಭ ಕೂಡ ಇನ್ನೂ ಸಾಕಷ್ಟು ವಿಳಂಬವಾಗತ್ತಾ, ಚರ್ಚೆ ಆಗತ್ತಾ ಅನ್ನುವಂಥ ಸಾಕಷ್ಟು ಕಠಿಣ ಪ್ರಶ್ನೆಗಳು ಬಂದಿತ್ತು. ಹೈಕಮಾಂಡ್ ಕೂಡ ಒಂದು ಸವಾಲಾಗಿತ್ತು. ಈಗ ಮೊದಲನೇದಾಗಿ ಈಗ ರಾಹುಲ್ ಗಾಂಧಿ ಅವರು ಏನೇ ಮಾತುಕತೆ ಮಾಡಿದ್ರು ಕೂಡ ಸದ್ಯಕ್ಕೆ ಸಿದ್ದರಾಮಯ್ಯನವ್ರನ್ನ ಕರೆದು ಮಾತಾಡ್ತಿದ್ದಾರೆ. ಇನ್ನು ಪಕ್ಷದ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧ ಇರ್ಬೋದು ಅಥವಾ ಸರ್ಕಾರದ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು, ಎಲ್ಲದಕ್ಕೂ ಕೂಡ DK ಅವ್ರನ್ನೂ ಕೂಡ ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಅತ್ತ ಸಿದ್ದರಾಮಯ್ಯನವ್ರು ಹೇಳಿದ್ರು ಕೂಡ ಪಕ್ಷದ ಅಧ್ಯಕ್ಷರಾಗಿ DK ಕೂಡ ಇದ್ದಾರೆ. ಹೀಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಮಾಡಿದ್ರೆ ಅದು ದೂರಗಾಮಿ ಪರಿಣಾಮ ಖಂಡಿತವಾಗ್ಲೂ ಇರುತ್ತೆ. ಈ ನಿಟ್ಟಿನಲ್ಲಿ ಸಹಜವಾಗಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಈಗ ನಾಯಕರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಇದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಬೆಳವಣಿಗೆ ಆಗತ್ತೆ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಇಂಥ ಅನೇಕ ಒತ್ತಡ ತಂತ್ರಗಳನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಅವು ನೋಡಿದೆ. ಹೀಗಾಗಿ ಇವತ್ತಿನ ಪ್ರಕರಣ ಅಥವಾ ಇವತ್ತಿನ ಕರ್ನಾಟಕದ ಎಪಿಸೋಡನ್ನು ಗಮನಿಸ್ತಾ ಇದ್ರೆ ತಕ್ಷಣಕ್ಕೆ ಯಾವುದೇ ನಿರ್ಧಾರಗಳು ಅಷ್ಟು ಸುಲಭವಾಗಿ ಆಗಲ್ಲ ಚೈತ್ರ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಮಾತಾಡಿದ್ರು, ಖರ್ಗೆ ಅವರು ಮಾತಾಡಿದ್ರು, ಇಬ್ಬರನ್ನೂ ಕೂಡ ಮಾತಾಡಿದ ತಕ್ಷಣಕ್ಕೆ ಅಲ್ಲಿಗೆ ಅವರ ಸಂಪೂರ್ಣ ಪ್ರಕರಣಗಳಾಗಲಿ ಅಥವಾ ಸಂಪೂರ್ಣ ವಾದಗಳಾಗಲಿ ಮುಗಿಯೋಗಿಲ್ಲ. ಇವತ್ತು ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳನ್ನ ಕರೆದು ಮಾತನಾಡಿಸಿದ್ರೆ ಅಥವಾ DK ಶಿವಕುಮಾರ್ ಅವರನ್ನ ಕರೆದು ಮಾತಾಡಿಸಿದ್ರೆ ಇವತ್ತಿಗೆ ಪ್ರಕರಣ ಮುಗಿಯಲ್ಲ. ಇವತ್ತು ಅವರಾದಂಥ ಹೇಳಿಕೆಗಳಿರ್ಬೋದು, ಸಾಧ್ಯತೆಗಳಿರ್ಬೋದು, ಜಾತಿ ಸಮೀಕರಣ ಇರ್ಬೋದು, ಮುಂದಾಗುವಂಥ ರಾಜಕೀಯ ಪರಿಣಾಮಗಳಿರ್ಬೋದು, ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಹೈಕಮಾಂಡ್ ನಾಯಕತ್ವ ಏನು ಯೋಚನೆ ಮಾಡುತ್ತೆ ಅಂದರೆ ಅಥವಾ DK ಶಿವಕುಮಾರ್ ಪರವಾಗಿ ಯೋಚನೆ ಮಾಡಲ್ಲ, ಸಿದ್ದರಾಮಯ್ಯನವರ ಪರವಾಗಿ ಯೋಚನೆ ಮಾಡಲ್ಲ. ಅವರು ಯೋಚನೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಏನಾಗುತ್ತೆ, ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಉಳಿಸ್ಕೋಬೇಕಾಗತ್ತೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ಸಹಜವಾಗಿ ಮಾಡುತ್ತೆ. ಈಗ ಹೈಕಮಾಂಡ್ ಕರೆದು ಮಾತನಾಡಿದ ತಕ್ಷಣ ಇವರು ಸುಮ್ಮನಿರ್ತಾರೆ ಅಂತಲೂ ಕೂಡ ಹೇಳಕ್ಕಲ್ಲ. ಉದಾಹರಣೆಗೆ ಈಗಾಗಲೇ ಸುರ್ಜೇವಾಲಾ ಹೇಳಿದ್ದಾರೆ, ಯಾವ ಶಾಸಕರು ಕೂಡ ಹೇಳಿಕೆಗಳನ್ನು ಕೊಡಬಾರ್ದು, ಯಾರು ಕೂಡ ಡೆಲ್ಲಿಗೆ ಬರಬಾರ್ದು ಅಂತ. ಅವರ ಹೇಳಿಕೆ ಕೊಟ್ಟಾದ್ಮೇಲೂ ಕೂಡ ಅವ್ರು ಟ್ವೀಟ್ ಮಾಡಾದ್ಮೇಲೂ ಕೂಡ ಅನೇಕ ಬಾರಿ ಇಂಥ ಹೇಳಿಕೆಗಳನ್ನು ಕೊಡಲಾಗಿದೆ. ನಿನ್ನೆ ತಾನೇ ಟ್ವೀಟ್ ಮಾಡಿದ್ದಾರೆ, ಮತ್ತೆ ಇವತ್ತು ನಾಯಕರು ಮಾತನಾಡ್ತಿದ್ದಾರೆ. ಇದು ಸಹಜವಾದಂಥ ಪ್ರಕ್ರಿಯೆ, ಅಂದರೆ ರಾಜಕೀಯ ತಂತ್ರಗಾರಿಕೆಯ ಭಾಗ. ಅಂತಿಮವಾಗಿ ಈ ಒಂದು ಪ್ರಕರಣವನ್ನು ರಾಹುಲ್ ಗಾಂಧಿ ಅವರೇ ನಿರ್ಧಾರ ಮಾಡಬೇಕಾಗುತ್ತೆ ಚೈತ್ರ. ಹೀಗಾಗಿ ಚೆಂಡು ಈಗಾಗಲೇ ರಾಹುಲ್ ಗಾಂಧಿ ಅವರ ಅಂಗಳದಲ್ಲಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಕತೆ ಇದ್ರೂ ಕೂಡ ಅದೇನೂ ಕೂಡ ಇದಕ್ಕೆ ಪೂರಕವಾಗಿರುವಂಥ ಒಂದು ಬೆಳವಣಿಗೆ ಆಗಬೇಕಾಗತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ 28ಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರು ಬಂದಾದ್ಮೇಲೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದ್ರ ಮೇಲೆ ಕರ್ನಾಟಕ ರಾಜ್ಯ ರಾಜಕೀಯ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕತ್ವದ ವಿಚಾರ ತೀರ್ಮಾನ ಆಗುತ್ತೆ ಚೈತ್ರ. ರೈಟ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿ ಹರೀಶ್ ಕೂಡ ಲೈವ್ ನಲ್ಲಿದ್ದಾರೆ. ಹರೀಶ್, ಇದೀಗ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದು ಅದರ ಸಾಧ್ಯತೆಗಳ ಬಗ್ಗೆ ಪ್ರಮೋದ್ ಹೇಳ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಖರ್ಗೆ ಅವರು ಇದಾಗಲೇ ರಾಜ್ಯದಲ್ಲಿ ಇದ್ದಾರೆ. ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಕರ್ನಾಟಕದ ಪಾಲಿಟಿಕ್ಸ್ ಅನ್ನ ಬಹಳ ಹತ್ತಿರವಾಗಿ ನೋಡಿದ್ದಾರೆ. ಈ ಇಬ್ಬರು ನಾಯಕರ ಬಗ್ಗೆನೂ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಈ ನಡುವೆ ಅವರಿಬ್ಬರ ಆಪ್ತ ಬಣಗಳು ಖರ್ಗೆ ಮನೆಗೆ ಹೋಗ್ತಾ ಇರೋದು, ಯಾರ್ಯಾರು ಶಾಸಕರು ಸಚಿವರುಗಳು ಹೋಗಿದ್ದಾರೆ, ಏನೇನು ಇನ್ಸೈಡ್ ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ ಹರೀಶ್? ಚೈತ್ರ, ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿರುವಂತಹದ್ದು. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು CM ಸಿದ್ದರಾಮಯ್ಯ ಅವರು ಖರ್ಗೆ ಅವರ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ. ಸಂಜೆ 6 ಗಂಟೆಯ ಬಳಿಕ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ CM ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ 2 ವಿಚಾರಗಳು ಇತ್ಯರ್ಥ ಆಗಬೇಕಾಗಿದೆ. ಒಂದು, ಸಂಪುಟ ಪುನರ್ರಚನೆ ಆಗಬೇಕು ಅಂತ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಬಳಿ ಕೂಡ ಒತ್ತಡವನ್ನು ಹೇರಿದ್ರು. ಮತ್ತೆ ಖರ್ಗೆ ಅವರನ್ನ ಭೇಟಿಯಾಗಿ ಕೂಡ ದೆಹಲಿಯಲ್ಲಿ ಈ ಪುನರ್ರಚನೆಯನ್ನ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ಸದ್ಯಕ್ಕೆ ಅಧಿಕಾರ ಹಂಚಿಕೆಯ ಬಗ್ಗೆ ನಿರ್ಧಾರ ಆಗಲಿ, ಅದರ ಬಗ್ಗೆ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ, ಆಮೇಲೆ ಏನಿದ್ರು ಸಚಿವ ಸಂಪುಟ ಪುನರ್ರಚನೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಭೇಟಿಗೆ DCM DK ಶಿವಕುಮಾರ್ ಅವರು
ಅವಕಾಶವನ್ನು ಕೇಳಿದ್ರು, ಆದರೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರೋದಕ್ಕಿಂತಲೂ ಮುಂಚೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು. ನಾಯಕತ್ವ ಬದಲಾವಣೆ ಮತ್ತೆ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಈಗ ಖರ್ಗೆ ಅವರ ನಿರ್ಧಾರ ಬಹಳಷ್ಟು ಪ್ರಮುಖ ಆಗುತ್ತೆ. ಓಕೆ, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.